ನೀವು ಗೃಹ ಸಂಕೀರ್ಣದಲ್ಲಿದ್ದರೆ ಅಂದ್ರೆ ಎಲ್ಲಿ ನೀವು ಯಾವುದಾದರೂ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದರೆ ಆಗುವುದಿಲ್ಲ, ಅಲ್ಲೂ ಮಾಡಿಕೊಳ್ಳಬಹುದು ಒಂದು ಯಾವುದಾದ್ರೂ ಒಂದು ಬಾಲ್ಕನಿ ಕಡೆಗೆ. ಆದರೆ ಪ್ರತಿಯೊಂದು ಮನೆಗೂ ಕನಿಷ್ಠ 2 ಬಾಗಿಲನ್ನು ಇಡಬೇಕು. ಆ 2 ಬಾಗಿಲು ಎಲ್ಲಿಡಬೇಕು ಅಂತ ನಿಯಮ ಕೂಡ ಇದೆ. ಅದನ್ನ ತಿರ್ಗಾ ಗ್ರಹದ ವಿಂಗಡೆಯನ್ನು ಮಾಡಿಬಿಟ್ಟಿದ್ದಾರೆ. ಸೂರ್ಯ, ಚಂದ್ರ, ಕುಜ, ಬುಧ. ವಾಸ್ತುಶಾಸ್ತ್ರಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಹೇಳಿಲ್ಲ. ಆ ಕಾಲಾನಂತರದಲ್ಲಿ ಈಗಿನ ಕಾಲದವರು ಬರೆದಂತಹ ವಾಸ್ತುಶಾಸ್ತ್ರ ಇದು. ಏನೇನೋ ಹೇಳ್ತಾರೆ, ಈಶಾನ್ಯದಲ್ಲಿ ತಗ್ಗಿದ್ರೆ ನೀವು ಕೋಟ್ಯಾಧಿಪತಿ ಆಗ್ತೀರಾ ಅಂತ, ನೈಋತ್ಯದಲ್ಲಿ ತಗ್ಗಿದ್ರೆ ನಿಮಗೆ ತಿನ್ನಕ್ಕಿಲ್ದಂಗೆ ಆಗೋಗುತ್ತೆ, ನೀವು ಹಾಳಾಗಿ ಹೋಗ್ತೀರಾ ಅಂತ ಹೇಳ್ತಾರೆ. ಆ ತರದ್ದು ನಮ್ಮ ಭಾರತ ದೇಶ ಹೇಗಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಭಾರತ ದೇಶ ಈಶಾನ್ಯದಲ್ಲಿ ಹಿಮಾಲಯ ಪರ್ವತ ಇದೆ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರೋ ಪರ್ವತ. ಭಾರತ ದೇಶದ ಪಶ್ಚಿಮದಲ್ಲಿ, ದಕ್ಷಿಣದಲ್ಲಿ, ನೈಋತ್ಯದಲ್ಲಿ ಮಹಾಸಾಗರಗಳಿದೆ. ಆದರೆ ಇಲ್ಲಿ ಇರ್ತಕ್ಕಂತಹ ಸುಖ ಶಾಂತಿ ಬೇರೆ ದೇಶಗಳಲ್ಲಿ ಇಲ್ಲ. ನಾನು ಹೋಗಿ ನೋಡಿ ಬಂದಿದ್ದೇನೆ ಸುಮಾರು ದೇಶಗಳು. ಇಲ್ಲಿ ಇರ್ತಕ್ಕಂತಹ ಇದೇ ನಿಜವಾದಂತಹ ಜ್ಞಾನಭೂಮಿ, ಕರ್ಮಭೂಮಿ ಮತ್ತು ದೇವಭೂಮಿ ಆಗಿದೆ. ಇಲ್ಲಿ ಹುಟ್ಟಿರ್ತಕ್ಕಂತಹ ವಿಜ್ಞಾನಿಗಳು, ಜ್ಞಾನಿಗಳು, ತತ್ವಜ್ಞಾನಿಗಳು ಎಲ್ಲೂ ಹುಟ್ಟಿಲ್ಲ. ಮಹಾನುಭಾವರೆಲ್ಲ ಹುಟ್ಟಿರ್ತಕ್ಕಂಥದ್ದು ಇದೇ ಪುಣ್ಯ ಭೂಮಿಯಲ್ಲಿ ಆಗಿದೆ. ಆ ತರದಲ್ಲಿ ಸಾರಾಸಗಟು ಯಾರೋ ಒಬ್ಬ ಮನುಷ್ಯ ಬರೆದಂತಹ ಪುಸ್ತಕವನ್ನು ಆಧರಿಸಿ ದಯವಿಟ್ಟು ವಾಸ್ತುವಿನ ಪ್ರಕಾರ ಮನೆ ಕಟ್ತಾ ಇದ್ದೀನಿ ಅಂತ ತಪ್ಪು ಮನೆ, ಕಚೇರಿ ಇತ್ಯಾದಿಗಳ ರಚನೆಯನ್ನು ಮಾಡಬೇಡಿರಿ. ನಾನು ಹೇಳ್ತಾ ಇರೋದಲ್ಲ, ಶಾಸ್ತ್ರ ಹೇಳಿದ್ದೀನಿ ನಿಮ್ಮ ಮುಂದೆ ನಾನು ಹಾಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಇದಕ್ಕೆ ಯಾವ ಬಣ್ಣವನ್ನು ಕಟ್ಟಿಲ್ಲ, ಹೆದರಿಸ್ತಕ್ಕಂತಹ ಗೋಜಿಗೂ ಹೋಗಿಲ್ಲ. ಯಥಾವತ್ ತದ್ವತ್ ಇದಮಿತ್ತಂ ಅಂತ ಹೇಳಿ ಇಟ್ಟಿದ್ದೇನೆ. ಆದ್ದರಿಂದ ಮನೆ ನಿರ್ಮಾಣವನ್ನು ಒಮ್ಮೆ ಮಾಡಿದರೆ ಸಾಕಾಗಿ ಹೋಗುತ್ತೆ. ಏನೋ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳಿ. ಆದ್ದರಿಂದ ಅಂತಹ ಒಂದು ಮನೆ ಮಾಡಬಹುದು, ಗೃಹ ಆಗೋದಿಲ್ಲ. ಹೌಸ್ ಆಗುತ್ತೆ, ಅದು ಹೋಮ್ ಆಗೋದಿಲ್ಲ. ಆದ್ದರಿಂದ ಅಂತಹದ ಒಂದು ಗೃಹದಲ್ಲಿ ನೀವು ಗೃಹಸ್ಥರಾಗಿ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಬೇಕು ಅಂತಂದರೆ ಈ ತರದ ತಪ್ಪು ವಾಸ್ತು ಪರಿಕಲ್ಪನೆಗಳನ್ನು ಬಿಟ್ಟು ಸರಿಯಾದವರ ಹತ್ತಿರದಲ್ಲಿ ಈ ವಾಸ್ತುವಿನ ಒಂದು ರಚನೆಯನ್ನು ಮಾಡಿಸಿಕೊಂಡು ಎಷ್ಟಗ್ಲ, ಎಷ್ಟುದ್ದ, ಎಷ್ಟೆತ್ತರ ಇರಬೇಕು, ಯಾವ ಸೈಟ್ ತೆಗೆದುಕೊಳ್ಳಬೇಕು, ಅಲ್ಲಿ ದೋಷ ಇದ್ದರೆ ಅದಕ್ಕೆ ಏನ್ ಚಕ್ರ ಸ್ಥಾಪನೆ ಮಾಡಬೇಕು ಮತ್ತು ಗೃಹ ಪ್ರವೇಶವನ್ನು ಮಾಡಬೇಕು. ಹಿಂದಿನ ದಿನ ರಾತ್ರಿ, ತಿರುಗಿನ ದಿವಸ ಬೆಳಗ್ಗೆ ಗೃಹ ಪ್ರವೇಶ ಶಾಸ್ತ್ರ ಒಪ್ಪುವುದಿಲ್ಲ. 3 ಸತಿ ಅದಕ್ಕೆ ವಾಸ್ತು ಹೋಮವನ್ನು ಹೇಳಿದೆ ಶಾಸ್ತ್ರದಲ್ಲಿ. ನಿಜವಾದ ವಾಸ್ತುವಿನಲ್ಲಿ ಆದಿ, ಮಧ್ಯ, ಅಂತ್ಯದಲ್ಲಿ. ಅಂತ್ಯ ಅನ್ನೋದು ಗೃಹ ಪ್ರವೇಶದ್ದು. ಅದು ಸರಿಯಾಗಿ ಯಾರು ಮಾಡಿಸ್ತಾ ಇಲ್ಲ, ಮಾಡ್ತಾನೂ ಇಲ್ಲ ಯಾರು ಮಾಡಿಕೊಡ್ತಕ್ಕಂತಹ ಪುರೋಹಿತ ಮಹಾಶಯರುಗಳು. ಆದ್ದರಿಂದ ಈ ಮಾಡಿಸಿಕೊಳ್ತಕ್ಕಂತಹ ಗೃಹಸ್ಥರು ಮತ್ತು ಮಾಡತಕ್ಕಂತಹ ಪುರೋಹಿತರ ವರ್ಗದವರು ಕೂಡ, ಇವರಿಬ್ಬರೂ ಕೂಡ ಒಡಂಬಡಿಕೆಯಿಂದ ಸಶಾಸ್ತ್ರೀಯವಾಗಿ ಯಥಾಶಕ್ತಿಯಾಗಿ ಮಾಡಬಹುದು, ಚಿಕ್ಕದಾಗ್ಲೂ ಮಾಡಬಹುದು, ಆದರೆ ಶಾಸ್ತ್ರೀಯವಾಗಿ ಮಾಡಬೇಕು. ಆ ರೀತಿಯಾಗಿ ಒಂದು ಗೃಹ ಪ್ರವೇಶವನ್ನು ಮಾಡಿಕೊಳ್ತಕ್ಕಂಥದ್ದು ಕೂಡ ನಿಮ್ಮ ಮನೆಯ ಶುಭವಾಸ್ತುವನ್ನು ಉಂಟು ಮಾಡಿ ನಿಮಗೆ ಏಳಿಗೆ ಉಂಟಾಗುತ್ತೆ ಅಂತ ಹೇಳಿ. ಹೇಗೆ ಹೇಳ್ತಾರೆ ಅಂದ್ರೆ, ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳುತ್ತೆ. ನಮ್ಮ ಬುದ್ಧಿ, ನಮ್ಮ ಮನಸ್ಸು ಯಾವಾಗ ನೆಮ್ಮದಿಯಾಗಿರುತ್ತೆ ಅಂತಂದ್ರೆ ನಮ್ಮ ದೇಹ ಚೆನ್ನಾಗಿದ್ದರೆ. ಅದೇ ರೀತಿಯಾಗಿ ದೇಹ ಇರತಕ್ಕಂತಹ ಸ್ಥಳ ಯಾವುದು? ಒಂದು ಮನೆ, ಗೃಹ. ಆ ರೀತಿಯಾಗಿ ಮನೆಯನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು. ದೇವಸ್ಥಾನವನ್ನು ಎಷ್ಟೋ ಭಯಭಕ್ತಿ ವಿಶ್ವಾಸದಿಂದ ನೋಡ್ತೀವೋ, ನಮ್ಮ ಮನೆಯನ್ನು ಕೂಡ, ಬೇರೆಯವರ ಮನೆಯನ್ನು ಕೂಡ ದೇವಸ್ಥಾನದೋಪಾದಿಯಲ್ಲಿ ನೋಡ್ತಕ್ಕಂಥದ್ದನ್ನ ಅಳವಡಿಸಿಕೊಳ್ಳಬೇಕು. ಅಂದ್ರೆ ಅದಕ್ಕೆ ಸಮನಾಗಿರ್ತಕ್ಕಂತಹ ಒಂದು ರಚನೆಯನ್ನು ನಾವು ಮನೆಯನ್ನು ಮಾಡಬೇಕು. ಇಷ್ಟ ಬಂದ ಹಾಗೆ ಮಾಡ್ತಕ್ಕಂಥದ್ದಲ್ಲ. ಪೂರ್ವಕ್ಕೆ ಹತ್ತಬಾರದು, ದಕ್ಷಿಣಕ್ಕೆ ಇಳಿಬಾರದು. ಇವೆಲ್ಲವನ್ನು ಪಕ್ಕಕ್ಕಿಟ್ಟುಬಿಟ್ಟು ನೀವು ಶಾಸ್ತ್ರ ಅಂದ್ರೇನು? ಶಾಸತೆ ತಸ್ಮಾತ್ ತ್ರಾಯತೆ ಇತಿ ಶಾಸ್ತ್ರಂ. ಅದೊಂದು ರೂಲ್ ಇದೆ ವಾಸ್ತುಗೆ. ಆ ವಾಸ್ತುವಿನ ಪ್ರಕಾರವಾಗಿ ನಡೆದುಕೊಂಡು ಹೋದರೆ ನೋಡಿ ನಿಮ್ಮ ಜೀವನ ಸಾಕಾರವಾಗಿ ಹೋಗುತ್ತೆ. ಅದರಲ್ಲಿ 2 ಮಾತೇ ಇಲ್ಲ ಅಂತಕ್ಕಂಥದ್ದು ಶಾಸ್ತ್ರದ ಒಂದು ವಿಚಾರ. ಇದನ್ನೆಲ್ಲ ಈ ರೀತಿಯಾಗಿ ನಡೆದುಕೊಳ್ಳೋಣ, ಸುಖ ಶಾಂತಿ ನಮ್ಮದಾಗಿಸಿಕೊಳ್ಳೋಣ.